ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ. ಇವತ್ತು ಶೇಂಗಾ ಹೋಳಿಗೆನ ಡಿಫ್ರೆಂಟ್ ಆಗಿ ಯಾವ ರೀತಿ ಮಾಡ್ಬೇಕನ್ನೋದು ನಾನು ಸಂಪೂರ್ಣವಾಗಿ ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ನಾ ಹೇಳೋ ರೀತಿ ನೀವೇನಾದ್ರೂ ಮಾಡಿದ್ರ ಈ ರೀತಿ ಪೂರಿ ತರ ನೀವು ಉಬ್ಬಿ ಬರುವಂತ ಹೋಳಿಗೆನ ಮಾಡ್ಬೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ನಾದಿಟ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನಿಲ್ಲೇ ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟನ್ನ ಹಾಕೊಳಕತ್ತಾನಿ. 2 ಕಪ್ನಷ್ಟು ನಾನಿಲ್ಲೇ ಗೋಧಿ ಹಿಟ್ಟು ಹಾಕೊಂಡನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡನಿ. ಆಮೇಲೆ ಇದಕ್ಕೆ ಅಡಿಗೆ ಎಣ್ಣೆನ ನಾನಿಲ್ಲಿ 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಂಡನಿ. ಇವಾಗ ಇದನ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕೊಂತ ಇದನ್ನ ನಾದ್ಕೋಬೇಕಾಕತಿ. ಒಮ್ಮೆ ನೀರ್ ಹಾಕಿ ನಾದಕ್ ಹೋಗ್ಬೇಡಿ. ಸ್ವಲ್ಪ ನೀರ್ ಹಾಕೊಂಡು ಚಂದಾಗ ಈ ರೀತಿ ಕೈಲೇ ಕಿವುಚ್ಬಿಟ್ಟು ನಾದ್ಕೊರಿ. ಅವಾಗ ಹಿಟ್ಟು ಚೆನ್ನಾಗಿ ಹದಾಕ್ ಬರ್ತತಿ. ಈ ರೀತಿ ನಾವು ಸಾಫ್ಟ್ ಆಗಿ ನಾದ್ಕೋಬೇಕಾಕತಿ. ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ ಹೋಗ್ಬೇಡಿ. ಚಪಾತಿ ಹಿಟ್ಟು ನಾದ್ತೇವಲ್ಲ ನಾವು, ಅದ್ರಕಿನ್ನ ಸ್ವಲ್ಪ ತೆಳುವಾಗಿ ನೀವು ನಾದ್ಕೋಬೇಕಾಕತಿ. ಈ ರೀತಿ ನಾ ತೋರ್ಸಾತನ್ ನೋಡ್ರಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಎಲ್ಲಾ ಕಡೆ ಸೌರ್ಬಿಟ್ಟು ಇದನ್ನ ರೆಸ್ಟ್ ಮಾಡೋದಕ್ಕೆ ಇಡ್ಬೇಕಾಕತ್. ನಾವೆಲ್ಲ ಶೇಂಗಾ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಹಿಟ್ಟು ಕೂಡ ನೆಂದಿರ್ತದ ಚೆನ್ನಾಗಿ. ಇವಾಗ ನಾವು ಹೋಳಿಗೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದ್ ಬಟ್ಲಿಗೆ ಶೇಂಗಾ ಕಾಳನ್ನ ಹಾಕೊಳಕತ್ತಾನ ನೋಡ್ರಿ. ನಾನು ಅಳತೆ ಲೆಕ್ಕದೊಳಗೆ ಹೇಳ್ಬೇಕಂದ್ರ ಈ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ನಷ್ಟು ಶೇಂಗಾ ಕಾಳನ್ನ ತಗೊಂಡನಿ. ಈ ಶೇಂಗಾ ಕಾಳನ್ನ ಇವಾಗ ನಾವು ಹುರ್ಕೋಬೇಕಾಕತಿ. ಅದಕ್ಕೆ ನಾನಿಲ್ಲಿ ಬಾಣ್ಲಿನ ಬಿಸಿ ಮಾಡ್ಲಿಕ್ಕೆ ಇಟ್ಟು ನಾವೇನ್ ತಗೊಂಡಿದ್ವಲ್ಲ ಶೇಂಗಾ ಕಾಳು ಅದನ್ನ ಹಾಕೊಳಕತ್ತಾನ ನೋಡ್ರಿ. ಆಮೇಲೆ ಒಂದ್ ಬಟ್ಟಲ್ದಲ್ಲಿ ನಾನು ಸ್ವಲ್ಪ ನೀರ್ ತಗೊಂಡನಿ. ಅದ್ ಯಾಕಂತ ನಾ ನಿಮ್ಗ ಹೇಳ್ತಾನಂತ. ಇವಾಗ ನಾವು ಈ ಶೇಂಗಾ ಕಾಳನ್ನ ಸ್ವಲ್ಪ ಬಿಸಿ ಆಗೋ ಮಟ ಇದನ್ನ ಈ ರೀತಿ ಹುರ್ಕೊಳ್ಳೋಣಂತ. ಸ್ವಲ್ಪ ಶೇಂಗಾ ಬಿಸಿ ಆದ್ಮೇಲೆ ಈ ರೀತಿ ಸ್ವಲ್ಪ ನೀರ್ ಹಾಕೊಂತ ನಾವು ಹುರ್ಕೋಬೇಕಾಕತಿ ಮೀಡಿಯಂ ಫ್ಲೇಮ್ ಒಳಗ. ಈ ರೀತಿ ನಾವು ಹುರಿಯೋದ್ರಿಂದ ಬೇಗ ಕಪ್ಪಾಗಲ್ಲ ಶೇಂಗಾ ಕಾಳು, ಕ್ರಿಸ್ಪಿಯಾಗಿ ಚೆನ್ನಾಗಿರ್ತತಿ. ಆದ್ರಿಂದ ಮಧ್ಯದಲ್ಲಿ ನೀರ್ ಹಾಕಿನ ಶೇಂಗಾ ಕಾಳನ್ನ ಹುರ್ಕೋರಿ. ನಾನು ಈ ರೀತಿ ಶೇಂಗಾ ಕಾಳನ್ನ ಹುರಿದು ಇಟ್ಕೊಂಡ ನೋಡ್ರಿಲೆ. ಇಷ್ಟ ಆದ್ರ ಸಾಕಿದು, ಜಾಸ್ತಿ ಕಪ್ಪಗಾಗೋದೇನ್ ಬೇಡ. ನಾವು ನೀರ್ ಹಾಕಿರೋದ್ರಿಂದ ಜಾಸ್ತಿ ಕಪ್ಪಗಾಗಲ್ಲ ಅದು. ಇವಾಗ ನಾವ್ ಇದನ್ನ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಳತನ್ ನೋಡ್ರಿ. ಈ ಶೇಂಗಾ ಕಾಳನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕ ಇಟ್ಬಿಡೋಣಂತೀಗ. ಅಷ್ಟೊತ್ತಿಗೆ ನಾವು ಬೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ಳೋಣಂತ. ನಾನಿಲ್ಲೇ 2 ಕಪ್ ಶೇಂಗಾ ಕಾಳಿಗೆ ಬೆಲ್ಲನ ಇಲ್ಲೇ 1.5 ಕಪ್ನಷ್ಟು ಬೆಲ್ಲ ಹಾಕೊಳಕತ್ತಾನ ನೋಡ್ರಿ. ಜಜ್ಜಿ ಪುಡಿ ಮಾಡಿರುವಂತದ್ದು 1.5 ಕಪ್ನಷ್ಟು ನಾನಿಲ್ಲೇ ಬೆಲ್ಲ ಸೇರಿಸ್ಕೊಂಡನಿ. ಶೇಂಗಾ ಕಾಳು ತಣ್ಣಗಾದ್ಮೇಲೆ ಶೇಂಗಾ ಕಾಳು ಮತ್ತು ಬೆಲ್ಲ ಎರಡೂನು ನಾವು ಮಿಕ್ಸರ್ಗೆ ಹಾಕೋಬೇಕಾಕತಿ. ನಾನಿಲ್ಲೇ ಮೊದ್ಲಿಗೆ ಒಂದ್ ಜಾರ್ಗೆ ಅರ್ಧದಷ್ಟು ಶೇಂಗಾ ಕಾಳನ್ನ ಹಾಕೊಳಕತ್ತಾನ ನೋಡ್ರಿ. ಮತ್ತ ಅರ್ಧದಷ್ಟು ಬೆಲ್ಲ ಸೇರಿಸ್ಕೊಳಕತ್ತಾನಿ. ಒಮ್ಮೆ ಶೇಂಗಾ ಅಥವಾ ಒಮ್ಮೆ ಬೆಲ್ಲ ಹಾಕೊಳಕ್ ಹೋಗ್ಬೇಡಿ. ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊಂಡ್ ಬರೋಣ ಅಂತ. ಈ ರೀತಿ ನುಣ್ಣಗ ನಾವ್ ಇದನ್ನ ಮಿಕ್ಸರ್ಗೆ ಹಾಕೋಬೇಕಾಗಿರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ನುಣ್ಣಗಾಗಿರ್ಬೇಕು. ಇದು ತರಿಯಾಗಿ ಇರಾಕ್ ಹೋಗ್ಬಾರ್ದು. ಇದನ್ನ ಇವಾಗ ನಾನು ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳತನ್ ನೋಡ್ರಿ. ಇದೇ ರೀತಿ ನಾನು ಇನ್ನುಳಿದಂತ ಬೆಲ್ಲ ಮತ್ತು ಶೇಂಗಾ ಕಾಳನ್ನು ಮಿಕ್ಸರ್ಗೆ ಹಾಕಿ ಈ ರೀತಿ ಪ್ಲೇಟ್ಗೆ ಹಾಕಿ ತಗೊಂಡನಿ. ಇಷ್ಟ ಆದ್ರ ನಾವು ಹೋಳಿಗೆ ಮಾಡುವಂತ ಹೂರ್ಣ ರೆಡಿ ಆಯ್ತು. ಇದನ್ನ ಇವಾಗ ಕಲಿಸ್ಕೊಳ್ಳೋಣಂತ. ನಾವೇನ್ ಪಾಕ ಅದು ಏನು ತೆಗೆದೇ ಇರೋದ್ರಿಂದ ನಾನಿಲ್ಲೇ ಬಿಸಿನೀರ್ನ ಕಾಸ್ಕೊಳಕತ್ತೇನೆ. ಇದಕ್ಕ ನಾನಿಲ್ಲೇ ಅರ್ಧ ಗ್ಲಾಸ್ ನೀರ್ನ ನಾನಿಲ್ಲೇ ಕುದಿಯೋದಕ್ಕೆ ಇಟ್ಟಿದ್ದೆ. ಈ ರೀತಿ ಜಾಸ್ತಿ ಕುದಿತಿರುವಂತ ನೀರ್ನ ನಾವು ತಗೋಬೇಕಾಕತಿ. ಇವಾಗ ನಾನು ನಾವೇನ್ ಶೇಂಗಾ ಮತ್ ಬೆಲ್ಲ ಪುಡಿ ಮಾಡಿ ಇಟ್ಟಿದ್ವಲ್ಲ ಅದಕ್ಕ ಸ್ವಲ್ಪ ನೀರ್ ಹಾಕೊಂತ ಈ ರೀತಿ ನಾವು ಕಲಸ್ಕೋಬೇಕಾಕತಿ. ಒಮ್ಮೆ ನೀರ್ ಹಾಕಿ ಕಲ್ಸಾಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ. ಸ್ವಲ್ಪ ಆದ್ರ ಸಾಕು. ನಾನಿಲ್ಲಿ 2 ರಿಂದ 3 ಸ್ಪೂನ್ ಅಷ್ಟ ಸೇರಿಸ್ಕೊಂಡನಿ. ಇದು ಈ ರೀತಿ ಸಾಫ್ಟ್ ಆಗಿರ್ಬೇಕು, ಜಾಸ್ತಿ ಗಟ್ಟಿ ತರ ಮಾಡ್ಕೊಳಕ್ ಹೋಗ್ಬೇಡಿ, ಹೋಳಿಗೆ ಚೆನ್ನಾಗಾಗಲ್ಲ. ಇವಾಗ ಹೋಳಿಗೆ ಮಾಡೋದಕ್ಕ ಸ್ಟಾರ್ಟ್ ಮಾಡೋಣಂತ. ನಾವೇನ್ ಹಿಟ್ಟು ಕಲ್ಸಿಟ್ಟಿದ್ವಲ್ಲ ಅದನ್ನ ಈ ರೀತಿ ಇನ್ನೊಂದ್ಸಲ ನಾವು ಸಾಫ್ಟ್ ಆಗಿ ನಾದ್ಕೋಬೇಕಾಕತಿ. ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿರ್ತತೋ ಅಷ್ಟ್ ಚೆನ್ನಾಗಿ ಹೋಳಿಗೆ ಬರ್ತತಿ. ನೀವು ನೋಡ್ತಿರ್ಬೋದು ಈ ಹಿಟ್ಟು ಎಷ್ಟ್ ಚೆನ್ನಾಗಿ ನೆಂದತ್ ಅಂತ ಹೇಳಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಬಿಟ್ಟು ಈ ರೀತಿ ಸ್ವಲ್ಪ ಹಿಟ್ಟು ತಗೊಂಡ ನೋಡ್ರಿ. ಈ ಹಿಟ್ಟನ ಕೈಲೇ ಸ್ವಲ್ಪ ದುಂಡಗ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಅಗ್ಲ ಮಾಡ್ಕೋಬೇಕಾಕತಿ. ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋಣ. ಹಿಂಗ ಬಾಳ್ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ನಾವೇನ್ ರೆಡಿ ಮಾಡಿಟ್ಟಿದ್ವಲ್ಲ ಶೇಂಗಾದ ಹೂರ್ಣ ಅದನ್ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಸ್ವಲ್ಪ ತಗೋಬೇಕಾಕತಿ. ಅದನ್ನ ನಾವೇನ್ ಅಗ್ಲ ಮಾಡಿದ್ವಲ್ಲ ಗೋಧಿ ಹಿಟ್ಟಿಂದ ಇದ್ರೊಳಗ ಹಾಕ್ಬಿಟ್ಟು ನಾವು ಈ ರೀತಿ ಅದನ್ನ ಕವರ್ ಮಾಡ್ಕೋಬೇಕಾಕತಿ. ಯಾವುದೇ ಕಾರಣಕ್ಕೂ ಹೂರ್ಣ ಹೊರಗಡೆ ಬರಬಾರ್ದು. ಆ ರೀತಿ ನಾವು ಕವರ್ ಮಾಡ್ಕೋಬೇಕು ಅದನ್ನ. ಇಲ್ಲ ಅಂತಂದ್ರ ನೀವು ಲಟ್ಸೋವಾಗ ಹೂರ್ಣ ಹೊರಗಡೆ ಬಂದ್ಬಿಡ್ತತಿ. ಈ ರೀತಿ ಎಕ್ಸ್ಟ್ರಾ ಏನಿರ್ತತಲ್ಲ ಇದನ್ನ ಹೊರಗಡೆ ಕಟ್ ಮಾಡ್ಕೊಂಡ್ಬಿಡೋಣಂತ.
ಆಮೇಲೆ ಇದನ್ನ ಅಲ್ಲೇ ಪ್ರೆಸ್ ಮಾಡಿಬಿಡೋಣ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕವರ್ ಆಗೈತೆ ಅಂತ ಹೇಳಿ. ಇದೇ ರೀತಿ ನಾವು ಮಾಡ್ಕೋಬೇಕಾಕತಿ. ಈ ರೀತಿ ನೀವು ಮಾಡಿದ್ರಂದ್ರ ಯಾವುದೇ ಕಾರಣಕ್ಕೂ ಹೋಳಿಗೆ ಹರಿಯೋದಿಲ್ಲ. ಆಮೇಲೆ ಪೂರಿ ತರ ಉಬ್ಬಿ ಬರ್ತಾವು. ನಾನಿಲ್ಲೇ ಒಂದು ಉಂಡೆ ಮಾಡಿ ತೋರ್ಸೇನ್ ನೋಡ್ರಿ. ಇದೇ ರೀತಿ ನಾನು ನಿಮ್ಗೆ ಇನ್ನೊಂದು ಸೇಮ್ ತೋರಿಸ್ತಾನೆ ನೋಡ್ರಿ ತುಂಬ್ಕೊಂಡು. ನಾನಿಲ್ಲಿ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಬೇಕಂತಂದ್ರೆ, ನೀವೇನಾದ್ರೂ ಶೇಂಗಾದ ಹೂರ್ಣನ ಗಟ್ಟಿಯಾಗಿ ನಾದ್ಕೊಂಡಿದ್ರೆ ಇಲ್ಲಿ ಹಿಟ್ಟನ್ನು ಕೂಡ ನೀವು ಗೋಧಿ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊರಿ, ಅವಾಗೇನು ಸಮಸ್ಯೆ ಆಗಲ್ಲ. ಒಂದ್ ವೇಳೆ ನೀವು ಹೂರ್ಣ ಗಟ್ಟಿ ಇಟ್ಬಿಟ್ಟು ಅದು ಕಣ್ಕಾನ ನೀವು ತೆಳು ಇಟ್ಬಿಟ್ರೆ ಅವಾಗ ಅದು ಶೇಂಗಾ ಹೋಳಿಗೆ ಸರಿಯಾಗಲ್ಲ. ಎರಡು ಸಮ ಪ್ರಮಾಣದಾಗಿದ್ರಷ್ಟ ಹೋಳಿಗೆ ಚೆನ್ನಾಗಾಗದು. ಆಮೇಲೆ ನೀವು ಇಲ್ಲೇ ಗೋಧಿ ಹಿಟ್ಟು ಬದಲಿಗೆ ನೀವು ಮೈದಾ ಹಿಟ್ಟಲೇನು ಕೂಡ ನೀವು ಈ ಶೇಂಗಾ ಹೋಳಿಗೆನ ಮಾಡ್ಕೋಬಹುದು. ನಾನಿಲ್ಲೇ ಗೋಧಿ ಹಿಟ್ಟನ್ನ ಬಳಸ್ಕೊಂಡನಷ್ಟ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಗೋಧಿ ಹಿಟ್ಟಾದ್ರೂ ಬಳಸ್ಕೊರಿ, ಇಲ್ಲ ಮೈದಾ ಹಿಟ್ಟನಾದ್ರೂ ಬಳಸ್ಕೊರಿ. ನಾನು ಎರಡನೇದ್ದು ಈ ರೀತಿ ಮಾಡಿಟ್ಕೊಂಡ ನೋಡ್ರಿ ಇಲ್ಲೇ. ಇದೇ ರೀತಿ ನಾವು ಎಲ್ಲಾ ತುಂಬ್ಕೊಂಡ್ರ ಆಯ್ತು. ನಾ ಮೊದ್ಲಿಗೆ ಎಲ್ಲಾನು ಈ ರೀತಿ ತುಂಬಿ ಇಟ್ಕೊಂಡ್ಬಿಟ್ಟನಿ, ಅಂದ್ರೆ ಲಟ್ಸೋವಾಗ ನನಗೆ ಈಸಿ ಆಕತ್ ಅಂತ ಹೇಳಿ. ಇವಾಗ ನಾವೇನ್ ತುಂಬಿದ್ವಲ್ಲ ಹೂರ್ಣ, ಅದನ್ನ ಈ ರೀತಿ ಹಿಟ್ಟಿನಲ್ಲಿ ಎದ್ದು ಬಿಟ್ಟು ಇದನ್ನ ಲಟ್ಟಿಸ್ಕೊಂತ ಹೋಗೋದು ನೋಡ್ರಿ. ಇಷ್ಟ ಇದು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳೋಣಂತ. ಈ ರೀತಿ ಮಧ್ಯದಲ್ಲಿ ನೀವು ಹಿಟ್ಟು ಹಾಕೊಂಡು ಕೂಡ ಇದನ್ನ ಲಟ್ಟಿಸ್ಕೋಬಹುದು. ಆದ್ರೆ ಜಾಸ್ತಿ ಹಿಟ್ಟು ಹಾಕೊಂಡು ಲಟ್ಸಕ್ ಹೋಗ್ಬೇಡಿ. ನಾವು ಬೇಯಿಸೋವಾಗ ಇಲ್ಲಿ ಎಣ್ಣೆ ಹಚ್ಚದೇ ಇರೋದ್ರಿಂದ ಅದು ಹಿಟ್ಟಿಟ್ಟು ತರ ಕಾಣ್ತತಿ. ಆದ್ರಿಂದ ಇವಾಗ ನಾನಿಲ್ಲೇ ತೋರ್ಸಾಕತ್ತೇನೆ ನೋಡ್ರಿ. ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡನಿ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣಂತ. ನಾನಿಲ್ಲೇ ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ಮಾಡಿರುವಂತ ಶೇಂಗಾ ಹೋಳ್ಗಿನ ಹಾಕೊಂಡನ್ ನೋಡ್ರಿ. ಒಂದ್ 2-3 ಸೆಕೆಂಡ್ ಆದ್ಮೇಲೆ ಅದನ್ನ ಹೊಳ್ಳಿಸಕ್ಕೊಂಡ್ಬಿಡೋಣಂತ. ಈ ರೀತಿ ನಾವು ಎರಡೂ ಕಡೆ ಹೊಳ್ಳಿಸಕ್ಕೊಂತ ಇದನ್ನ ಚಂದಾಗ ಬೇಯಿಸ್ಕೋಬೇಕಾಕತಿ. ಹೈ ಫ್ಲೇಮ್ ಒಳಗ ಬೇಯಿಸ್ಕೊಳಕ್ ಹೋಗ್ಬೇಡಿ, ಬೇಗ ಹೊತ್ತಿ ಬಿಡ್ತತಿ ಇದು. ಆದ್ರಿಂದ ಮೀಡಿಯಂ ಫ್ಲೇಮ್ ಒಳಗ ನೀಟಾಗ ಇದನ್ನ ಬೇಯಿಸ್ಕೊಂಡ್ರ ಈ ರೀತಿ ನೀವು ಉಬ್ಬಿ ಬರುವಂತ ಶೇಂಗಾ ಹೋಳ್ಗೆನ ಸುಲಭವಾಗಿ ಮಾಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇದು. ನಾವು ಕಣಕ ಮತ್ತು ಹೂರ್ಣ ಯಾವ ರೀತಿ ರೆಡಿ ಮಾಡ್ಕೊಂತೀವಲ್ಲ ಅದ್ರ ಮೇಲೆ ಶೇಂಗಾ ಹೋಳ್ಗೆ ಪರ್ಫೆಕ್ಟ್ ಆಗಿ ಬರೋದು. ಎರಡರಲ್ಲಿ ಒಂದು ಸರಿ ಇಲ್ಲ ಅಂತಂದ್ರು ಮಾಡೋವಾಗ ಜಾಸ್ತಿ ಟೈಮ್ ತಗೊಂತತಿ. ನೀವು ನೋಡ್ತಿರ್ಬೋದು ಇಲ್ಲೇ ಜಾಸ್ತಿ ಏನು ಟೈಮ್ ತಗೊಳಲ್ಲ. ಒಂದ್ಸಲ ಈ ರೀತಿ ಎದ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೋಬಹುದು. ಆ ರೀತಿ ನೀವು ಕಣಕ ಮತ್ತು ಹೂರ್ಣ ಎರಡನ್ನೂ ರೆಡಿ ಮಾಡ್ಕೋಬೇಕಾಕತಿ. ನಾನು ಎರಡನೇದ್ದು ಈ ರೀತಿ ಲಟ್ಟಿಸ್ ತಗೊಂಡ ನೋಡ್ರಿಲೆ. ಇದನ್ನು ಕೂಡ ನಾನು ನಿಮ್ಗೆ ಬೇಯಿಸಿ ತೋರಿಸ್ತೇನೆ ಅಂತೀಗ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಸಪೋರ್ಟು ನಮ್ಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತತಿ. ಇವಾಗ ಎರಡನೇದ್ದು ಕೂಡ ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಇದೇ ರೀತಿ ನಾನು ಎಲ್ಲ ಹೋಳಿಗೆನೂ ಮಾಡಿ ಇಟ್ಕೊಂಡನಿ. ಒಂದು 10 ನಿಮಿಷದಲ್ಲೆಲ್ಲ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ನಾನು ಎಲ್ಲ ಹೋಳಿಗೆನೂ ಮಾಡಿ ತಗೊಂಡನ್ ನೋಡ್ರಿಲೆ. ನಾ ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತಂತೇಳಿ. ಎಲ್ಲೂ ಕೂಡ ಯಾವುದು ಒಂದು ಕಟ್ಟಾಗಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಂಡನ್ ನಾನಿಲ್ಲೇ. ಹೊರಗಡೆ ಯಾವ ರೀತಿ ಬಂದತ್ತಂತೇಳಿ ನೋಡಿದ್ರಿ. ಇವಾಗ ನಾನು ಒಳಗಡೆ ಎಷ್ಟು ಚೆನ್ನಾಗಿ ಅದು ಸ್ಪ್ರೆಡ್ ಆಗೈತೆ ಅಂತ ತೋರಿಸ್ತಾನೆ ನೋಡ್ರಿ. ಈ ರೀತಿ ಕಟ್ ಮಾಡಿ ನಾನು ನಿಮ್ಗೆ ನೀವು ನೋಡ್ತಿರ್ಬೋದು ಇಲ್ಲಿ ಅದು ಉಬ್ಬಿ ಬಂದಿರೋದ್ರಿಂದ ಎಲ್ಲಾ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರ್ತತಿ. ನೋಡಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಶೇಂಗಾ ಹೋಳ್ಗೆನ ಸುಲಭವಾಗಿ ಮಾಡ್ಬೋದು ಅಂತೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆಯ್ತಾ. ಥ್ಯಾಂಕ್ ಯು.